ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ನಿಮ್ಮ ಒಂದು ತರಗತಿಯಲ್ಲಿ ಕಳೆದ ತರಗತಿಯಲ್ಲಿ ಒಂದು ಹೊಸ ಪಾಠದ ಬಗ್ಗೆ ಹೇಳ್ತಾ ಇದ್ದೆ. ಯಾವುದು ಅಂತ ಹೇಳಿದ್ರೆ ಒಬ್ಬ ಬ್ರೇವ್ ಲೇಡಿ ಬಗ್ಗೆ. ಲೇಡಿ ಅಂದ್ರೆ ಒಬ್ಬ ಒಂದು ಶೂರತನದ ಒಂದು ಮಹಿಳೆ ಬಗ್ಗೆ. ಯಾರು ಅಂತ ಹೇಳಿದ್ರೆ ನೀರಜಾ ಬಾನೋಟ್ ಎನ್ನುವಂತಹ ಒಬ್ಬ ಮಹಿಳೆಯ ಬಗ್ಗೆ ಕೊಟ್ಟಿರುವಂತ ಒಂದು ಪಾಠ. ನೀರಜಾ ಬಾನೋಟ್, ಬ್ರೇವ್ ಇನ್ ಲೈಫ್, ಬ್ರೇವ್ ಇನ್ ಡೆತ್ ಪಾಠ. ಅದರ ಬಗ್ಗೆ ಹೇಳ್ತಾ ಇದ್ದೆ. ಆ ನಂತರವಾಗಿ ಅವಳ ಬಗ್ಗೆ ಅಂದ್ರೆ ಯಾರ ಬಗ್ಗೆ, ನೀರಜಾ ಬಾನೋಟ್ ಬಗ್ಗೆ ಹೇಳ್ತಾ ಇದ್ದೆ. ಏನಂತ ಹೇಳಿದ್ದೆ, ಆಕೆ 1963 ಸೆಪ್ಟೆಂಬರ್ 7ನೇ ತಾರೀಕು ಜನಿಸಿದಂತಹ ನೀರಜಾ ಬಾನೋಟ್ ಕೇವಲ 23 ವರ್ಷ ಮಾತ್ರ ಬದುಕಿದ್ದು. 1986 ಅಲ್ಲಿ ಆಕೆ ಮರಣವನ್ನ ಅಪ್ಪಿಡ್ತಾಳೆ. ನೋಡಿ, ಆ 23 ವರ್ಷದ ಅವಧಿಯಲ್ಲಿ ಅತ್ಯುನ್ನತವಾದಂತಹ ಸಾಹಸವನ್ನ ಮಾಡಿದ್ದು ಅಂತ ನಾನು ನಿನ್ನೆ ಕಳೆದ ತರಗತಿಯಲ್ಲಿ ಹೇಳಿದ್ದೆ. ಈ ರೀತಿಯ ಸಾಹಸ ಮಾಡಿದಂತವರು ನಮ್ಮ ಮಣ್ಣಿನಲ್ಲಿ, ನಮ್ಮ ದೇಶದಲ್ಲಿ ಅನೇಕ ಮಹಿಳೆಯರಿದ್ದಾರೆ. ನಿನ್ನೆ ಹೇಳಿದ್ದೆ ನಾನು, ಬ್ರಿಟಿಷರ ವಿರುದ್ಧ ಮೊದಲು ಆ ಸ್ವಾತಂತ್ರ್ಯದ ಕಿಚ್ಚನ್ನ ಹಬ್ಬಿಸಿದಂತಹ ಲೇಡಿ ಯಾರು ಅಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಹೇಳಿದ್ದೆ ನಾನು. ಬ್ರಿಟಿಷರ ವಿರುದ್ಧ ತಿರುಗಿ ಬಿದ್ದಂತಹ ಲೇಡಿ, ಮಹಿಳೆ ಪ್ರಪ್ರಥಮವಾಗಿ ಯಾರಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ. ಕಿತ್ತೂರು ರಾಣಿ ಚೆನ್ನಮ್ಮನಿಂದ ಹಿಡಿದು ಆಧುನಿಕ ಒಂದು ಈಗಿನವರೆಗೂ ಕೂಡ ಅನೇಕ ಜನ ಮಹಿಳೆಯರು ತಮ್ಮದೇ ಆದಂತಹ ಸಾಧನೆಗಳನ್ನ ಮಾಡಿದ್ದಾರೆ. ತಮ್ಮದೇ ಆದಂತಹ ಸಾಹಸಗಳನ್ನ, ಶೂರತನವನ್ನ ಮೆರೆದು ಚರಿತ್ರೆಯಲ್ಲಿ, ಇತಿಹಾಸದಲ್ಲಿ ಹೆಸರಾಗಿದ್ದಾರೆ. ಅದೇ ತರನಾಗಿ ಈ ನೀರಜಾ ಬಾನೋಟ್ ಎನ್ನುವಂತವಳು ಕೂಡ ಆ ರೀತಿ ಸಾಹಸ ಮಾಡಿದಂತಹ ಒಬ್ಬ ಮಹಿಳೆ. ಏನ್ ಕೆಲಸ ಮಾಡ್ತಾ ಇತ್ತು ನಾನು ನಿನ್ನೆ ಹೇಳಿದ್ದೆ. ಇವಳು ಒಂದು ಏರ್ಲೈನ್ಸ್ ಅಲ್ಲಿ, ಏರ್ಲೈನ್ಸ್ ಅಂತ ಹೇಳಿದ್ರೆ ವಿಮಾನ ಸಂಸ್ಥೆ ಅಂತ ನಿನ್ನೆ ಹೇಳಿದ್ದೆ ನಾನು. ಏರ್ಲೈನ್ಸ್ ಅಂತ ಹೇಳಿದ್ರೆ ವಿಮಾನ ಸಂಸ್ಥೆ. ಒಂದು ವಿಮಾನ ಸಂಸ್ಥೆಯಲ್ಲಿ ಸೇವಕಿಯಾಗಿ ಕೆಲಸವನ್ನ ಮಾಡ್ತಾ ಇರ್ತಾಳೆ. ಯಾರು? ನೀರಜಾ ಬಾನೋಟ್. ವಿಮಾನ ಸಂಸ್ಥೆಯಲ್ಲಿ ಸೇವಕಿಯಾಗಿ, ಏನು ಸರ್ವೆಂಟ್ ಆಗಿ ಏನ್ ಮಾಡ್ತಾ ಇರ್ತಾಳೆ, ಕೆಲಸವನ್ನ ಮಾಡ್ತಾ ಇರ್ತಾಳೆ. ಆಕೆ ಜಾಯಿನ್ ಆಗಿದ್ದು ಇಸ್ವಿ ಅಂದ್ರೆ ಅದೇ 1986 ಅಲ್ಲೇ. ತನ್ನ 23 ವರ್ಷದ ಅವಧಿಯಲ್ಲಿ ಕೆಲಸಕ್ಕೆ ಸೇರಿರ್ತಾಳೆ ಒಂದು ವಿಮಾನದಲ್ಲಿ. ಅಲ್ಲಿ ಒಂದು ಐಜಾಕ್ ಆಗುತ್ತೆ. ಏನ್ ಐಜಾಕ್ ಆಗುತ್ತೆ? ವಿಮಾನ ಐಜಾಕ್ ಆಗುತ್ತೆ. ಐಜಾಕ್ ಮೀನ್ಸ್ ಅಪಹರಣ ಆಗುತ್ತೆ. ಯಾರಿಂದ? ಟೆರರಿಸ್ಟ್ ಗಳಿಂದ. ನಿನ್ನೆ ಹೇಳಿದ್ದೆ ನಾನು ಕಳೆದ ತರಗತಿಯಲ್ಲಿ. ಟೆರರಿಸ್ಟ್ ಅಂದ್ರೆ ಯಾರು? ಭಯೋತ್ಪಾದಕರು ಅಂತ. ಶಸ್ತ್ರಗಳನ್ನು ಹೊಂದಿದಂತಹ, ವೆಪನ್ಸ್ ಗಳನ್ನು ಹೊಂದಿದಂತಹ ಕೆಲವು ಭಯೋತ್ಪಾದಕರಿಂದ ಏನಾಗಿರುತ್ತೆ, ವಿಮಾನ ಐಜಾಕ್ ಆಗಿರುತ್ತೆ. ಐಜಾಕ್ ಮೀನ್ಸ್ ಅಪಹರಣ ಆಗಿರುತ್ತೆ. ಕಿಡ್ನಾಪ್ ಮಾಡಿರ್ತಾರೆ. ಯಾವುದನ್ನ ಕಿಡ್ನಾಪ್ ಅಂದ್ರೆ ತಪ್ಪಾಗುತ್ತೆ. ವಿಮಾನವನ್ನ ಏನ್ ಮಾಡ್ತಾರೆ, ಹೈಜಾಕ್ ಮಾಡಿರ್ತಾರೆ. ಆ ಹೈಜಾಕ್ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಆ ವಿಮಾನದಲ್ಲಿ ಇದ್ದಂತಹ ಪ್ಯಾಸೆಂಜರ್ಸ್ಗಳು, ಪ್ಯಾಸೆಂಜರ್ಸ್ ಅಂದ್ರೆ ಪ್ರಯಾಣಿಕರು, ಅವರನ್ನ ಕಾಪಾಡಿಕೊಳ್ಳುವಂತ ಒಂದು ಕೆಲಸವನ್ನ ಈ ನೀರಜಾ ಬಾನೋಟ್ ಮಾಡ್ತಾರೆ. ಹೈಜಾಕ್ ಮಾಡುವಂತವ್ರು ಯಾರು? ಟೆರರಿಸ್ಟ್ಗಳು, ಭಯೋತ್ಪಾದಕರು. ಆ ಭಯೋತ್ಪಾದಕರಿಂದ ಆ ವಿಮಾನದಲ್ಲಿ ಅಂತ ಏನನ್ನ, ವಿಮಾನದಲ್ಲಿದ್ದಂತಹ ಪ್ಯಾಸೆಂಜರ್ಗಳನ್ನು ರಕ್ಷಣೆ ಮಾಡುವಂತಹ ಜವಾಬ್ದಾರಿ ಯಾರಿಗಿರುತ್ತೆ? ಆ ನೀರಜಾ ಬಾನೋಟ್ಗೆ ಇರುತ್ತೆ. ಅರ್ಥ ಆಯ್ತಲ್ಲ? ಆ ನಂತರವಾಗಿ ಈ ತರ ಆ ಪ್ಯಾಸೆಂಜರ್ ಗಳನ್ನ ಕಾಪಾಡಿಕೊಳ್ಳುವಂತ ಕೊನೆಗೆ ತನ್ನ ಪ್ರಾಣವನ್ನೇ ಅರ್ಪಣೆ ಮಾಡಿಕೊಳ್ಳುವಂತ ಸಮಯ ಬರುತ್ತೆ. ಹಾಗಾಗಿಯೇ ಈಕೆಗೆ ಅಂದ್ರೆ ನೀರಜಾ ಬಾನೋಟ್ಗೆ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂತಹ ಅಶೋಕ ಚಕ್ರವನ್ನು ಕೊಟ್ಟು ಗೌರವ ಮಾಡುತ್ತೆ ನಮ್ಮ ಸರ್ಕಾರ. ಯಾವುದು? ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ, ಸಿವಿಲಿಯನ್ ಅವಾರ್ಡ್ ಯಾರಿಗೆ ಕೊಡ್ತಾರೆ ಅಂತ ಹೇಳಿದ್ರೆ ಈ ನೀರಜಾ ಬಾನೋಟ್ಗೆ ಕೊಡ್ತಾರೆ. ಅರ್ಥ ಆಯ್ತಲ್ಲ? ನಾನು ನಿನ್ನೆ ಹೇಳ್ತಾ ಇದ್ದೆ, ನಾವು ಏನಾದ್ರು ಟೆರರಿಸ್ಟ್ಗಳು ಇದ್ದಂತ ಸಂದರ್ಭದಲ್ಲಿ ನಾವೇನಾದ್ರೂ ಇದ್ರೆ ನಾವೇನ್ ಮಾಡ್ತಿದ್ವಿ, ಎದುರ್ಕೊಂಡು ಹೋಗ್ತಾ ಇದ್ವಿ. ನಮ್ ಪ್ರಾಣ ಮುಖ್ಯ ಅಂತ. ಆದ್ರೆ ಆಕೆ ಆ ತರ ಕೆಲಸ ಮಾಡ್ಲಿಲ್ಲ. ಏನ್ ಮಾಡಿದ್ಲು ಅಂತ ಹೇಳಿದ್ರೆ ಅಲ್ಲಿದ್ದಂತಹ ಪ್ರಯಾಣಿಕರು, ವಿಮಾನ ಪ್ರಯಾಣಿಕರನ್ನ ರಕ್ಷಿಸುವಂತ ಕೆಲಸವನ್ನು ಮಾಡಿದ್ರು. ಹಾಗಾಗಿ ಅವಳ ಒಂದು ಶೂರತನವನ್ನ, ಅವಳ ಒಂದು ಸಾಹಸವನ್ನು ಮೆಚ್ಚಿ ಸರ್ಕಾರ ಅಶೋಕ ಚಕ್ರ ಎನ್ನುವಂತ ಒಂದು ಬಿರುದನ್ನ
ಕೊಡ್ತು ಅಂತ ನಿನ್ನೆಯ ತರಗತಿಯಲ್ಲಿ ಹೇಳಿದೆ. ಈಗ ನೋಡ್ಕೊಳ್ರಿ ಮುಂದಿನ ಒಂದು ಪ್ಯಾರಾವನ್ನು. ನೀರಜಾ ಬ್ಯಾನೆಟ್ was born on 7th September 1963 in Chandigarh, India. ಇವಳು ಎಲ್ಲಿ ಹುಟ್ಟಿದ್ಲು, ಸ್ಥಳ ಎಲ್ಲಿ, ಬರ್ತ್ ಪ್ಲೇಸ್ ಯಾವುದು ಅಂತ ಹೇಳಿದ್ರೆ ಇವಳ ಜನನ ಸ್ಥಳ ಯಾವುದು ಅಂದ್ರೆ ಚಂಡೀಗಢ. ನಮ್ಮ ಭಾರತದಲ್ಲೇ ಇರುವಂತಹ ಒಂದು ಚಂಡೀಗಢದಲ್ಲಿ ಸೆಪ್ಟೆಂಬರ್ 7ನೇ ತಾರೀಕು 1963ನೇ ಇಸ್ವಿಯಲ್ಲಿ ಜನಿಸ್ತಾಳೆ. ಅದು ನೀರಜಾ ಬ್ಯಾನೆಟ್. ಮುಂದೆ ನೋಡಿ, ಶಿ ವಾಸ್ ದ ಡಾಟರ್ ಆಫ್ ರಾಮ ಬ್ಯಾನೆಟ್ ಅಂಡ್ ಹರೀಶ್ ಬ್ಯಾನೆಟ್. ನೋಡಿ, ಶಿ ವಾಸ್ ದ ಡಾಟರ್ ಆಫ್ ರಮಾ ಬ್ಯಾನೆಟ್. ರಮಾ ಅಂದ್ರೆ ಒಂದು ಹುಡುಗಿಯ ಹೆಸರು, ಅರ್ಥ ಆಯ್ತಾ? ರಮಾ ಬ್ಯಾನೆಟ್ ಅನ್ನೋದು ಒಂದು ತಾಯಿ, ಅವಳ ತಾಯಿಯ ಹೆಸರು. ಅಂಡ್ ಹರೀಶ್ ಬ್ಯಾನೆಟ್, ಹರೀಶ್ ಅನ್ನೋರು ಅವರ ತಂದೆಯ ಹೆಸರು. ಇಲ್ಲಿ ಡಾಟರ್ ಅಂದ್ರೇನು? ಮಗಳು. ಡಾಟರ್ ಅಂದ್ರೇನು? ಮಗಳು. ಡಾಟರ್ ಆಫ್ ರಮಾ ಬ್ಯಾನೆಟ್ ಅಂಡ್ ಹರೀಶ್ ಬ್ಯಾನೆಟ್. ರಮಾ ಎನ್ನುವಂತವಳು ಅವರ ತಾಯಿಯ ಹೆಸರು, ಹರೀಶ್ ಎನ್ನುವಂತವ್ರು ಅವರ ತಂದೆಯ ಹೆಸರು. ಏ ಮುಂಬೈ ಬೇಸ್ಡ್ ಜರ್ನಲಿಸ್ಟ್. ಅವರಿಬ್ಬರು ಏನು ಆಗಿದ್ರು ಅಂತ ಹೇಳಿದ್ರೆ, ಜರ್ನಲಿಸ್ಟ್ ಅಂತ ಹೇಳಿದ್ರೆ ಪತ್ರಿಕಾ ವರದಿಗಾರರಾಗಿದ್ರು. ಪತ್ರಕರ್ತರು ಅಂತ ಕರೀತಾರೆ. ಜರ್ನಲಿಸ್ಟ್ ಅನ್ನೋದಕ್ಕೆ ಏನಂತ ಕರೀತಾರೆ? ಪತ್ರಕರ್ತರು ಅಂತ. ಈಗ ಪೇಪರ್ ಅಲ್ಲಿ ಲೇಖನಗಳನ್ನ ಬರೆಯುವುದು, ಆರ್ಟಿಕಲ್ ಬರೆಯುವಂತದ್ದು, ಅಥವಾ ಯಾವ್ದಾದ್ರು ವರದಿಗಳನ್ನ ಕೊಡುವಂತವ್ರು. ಅದು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದಿರ್ಬೋದು, ಕ್ರೀಡಾ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದಿರ್ಬೋದು, ರಾಜಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ಕೃಷಿಗೆ ಸಂಬಂಧಪಟ್ಟಿದ್ದಿರ್ಬೋದು, ಯಾವುದೇ ಕ್ಷೇತ್ರಗಳ ಒಂದು ವರದಿಗಳನ್ನ ನೀಡುವಂತ ಪೇಪರ್ಗಳಲ್ಲಿ ವರದಿಯನ್ನ ಕೊಡುವಂತವ್ರನ್ನ, ಲೇಖನಗಳನ್ನ, ಆರ್ಟಿಕಲ್ಗಳನ್ನ ಬರೆಯುವಂತವ್ರನ್ನ ಏನ್ ಮಾಡ್ತಾರೆ? ಜರ್ನಲಿಸ್ಟ್ ಅಂತ ಕರೀತಾರೆ. ಜರ್ನಲಿಸ್ಟ್ ಅಂತ ಹೇಳಿದ್ರೆ ಪತ್ರಕರ್ತರು ಅಂತ. ಇವರಿಬ್ಬರು ತಂದೆ ಮತ್ತೆ ತಾಯಿ, ರಮಾ ಬ್ಯಾನೆಟ್ ಮತ್ತೆ ಹರೀಶ್ ಬ್ಯಾನೆಟ್ ಅನ್ನೋರು ಜರ್ನಲಿಸ್ಟ್ ಆಗಿದ್ರಂತೆ. ಜರ್ನಲಿಸ್ಟ್ ಅಂತ ಹೇಳಿದ್ರೆ ಪತ್ರಕರ್ತರು ಅಂತ. ನೆಕ್ಸ್ಟ್ ನೋಡಿ, ಶಿ ಅಂದ್ರೆ ಯಾರಲ್ಲಿ? ಅವಳು ಅಂತ ಆಗುತ್ತೆ. ಅವಳು ಅಂದ್ರೆ ಯಾರು? ನೀರಜಾ ಬ್ಯಾನೆಟ್. ಶಿ ವಾಸ್ ಆನ್ ಅಲುಮ್ನಾ ಆಫ್ ಸೇಕ್ರೆಡ್ ಹಾರ್ಟ್ ಸೀನಿಯರ್ ಸೆಕೆಂಡರಿ ಸ್ಕೂಲ್, ಚಂಡೀಗಢ್, ಬಾಂಬೆ ಸ್ಕಾಟಿಷ್ ಸ್ಕೂಲ್ ಅಂಡ್ ಸೇಂಟ್ ಸೇವಿಯರ್ಸ್ ಕಾಲೇಜ್, ಮುಂಬೈ. ಇವಳು ಎಲ್ಲೆಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿದ್ಲು ಅಂತ ಹೇಳಿದ್ರೆ, ಈ ನೀರಜಾ ಬ್ಯಾನೆಟ್ ಹೇಳಿದ್ರೆ ಅಲುಮ್ನಾ ಅಂತ ಹೇಳಿದ್ದಾರೆ. ಅಲುಮ್ನಾ ಅಂದ್ರೆ ಹಳೆ ವಿದ್ಯಾರ್ಥಿ ಅಂತ. ALUMNA, ALUMNA, ಅಲುಮ್ನಾ ಅಂತ ಹೇಳಿದ್ರೆ ಹಳೆಯ ವಿದ್ಯಾರ್ಥಿ. ಅಲುಮ್ನಾ ಅಂತ ಹೇಳಿದ್ರೆ ಹಳೆ ವಿದ್ಯಾರ್ಥಿ. ಯಾವ ಶಾಲೆಯ ಹಳೆ ವಿದ್ಯಾರ್ಥಿ ಆಗಿದ್ರು ಅಂದ್ರೆ ನೋಡಿ, ಅಲುಮ್ನಾ ಆಫ್ ಸೇಕ್ರೆಡ್ ಹಾರ್ಟ್ ಸೀನಿಯರ್ ಸೆಕೆಂಡರಿ ಸ್ಕೂಲ್, ಚಂಡೀಗಢ್, ಬಾಂಬೆ ಸ್ಕಾಟಿಷ್ ಸ್ಕೂಲ್ ಅಂಡ್ ಸೇಂಟ್ ST ಅಂತ ಬರ್ದಿರಲ್ಲ ಸಿಂಪಲ್ ಆಗಿ, ಅದನ್ನ ಸೇಂಟ್ ಅಂತ ಓದ್ಬೇಕು. ಸೆಂಟ್ ಅಲ್ಲ, ಸೇಂಟ್. ಅರ್ಥ ಆಯ್ತಾ? ಸೇಂಟ್ ಅಂದ್ರೆ ಅಲ್ಲಿ ಕ್ರಿಶ್ಚಿಯನ್ ಒಂದು ಸ್ಕೂಲ್, ಅದು ಸೇಂಟ್ ಲಾರೆನ್ಸ್, ಸೇಂಟ್ ಜೋಸೆಫ್ ಸ್ಕೂಲ್ ಅಂತ ಹಿಂಗೆಲ್ಲ ಬರ್ತಾವ ನೋಡಿ. ಸೇಂಟ್ ಅಂತ ಹೇಳಿದ್ರೆ ಅವರ ಒಂದು ಅರ್ಥದಲ್ಲಿ ಒಂದು ಪವಿತ್ರವಾದದ್ದು, ಪೂಜನೀಯವಾದದ್ದು ಅಂತ ಅರ್ಥ. ಅದನ್ನ ಸಿಂಪಲ್ ಆಗಿ ST ಅಂತ ಬರೀತಾರೆ. ಸಿಂಪಲ್ ಆಗಿ ಸೇಂಟ್ ಅಂತ ಓದ್ಬೇಕು. ಸೇಂಟ್ ಸೇವಿಯರ್ಸ್ ಕಾಲೇಜ್, ಮುಂಬೈ. ಈ ಶಾಲೆಗಳಲ್ಲಿ, ಈ ಕಾಲೇಜುಗಳಲ್ಲಿ ಯಾರು? ಈ ನೀರಜಾ ಬ್ಯಾನೆಟ್ ವಿದ್ಯಾಭ್ಯಾಸವನ್ನ ಮಾಡಿದ್ರು. ಮುಂದೆ ನೋಡಿ, ಈ ಕಡೆ ತಿರುಗಿ ಪೇಜ್ ಟರ್ನ್ ಮಾಡಿ. ನೀರಜಾ ಬ್ಯಾನೆಟ್ ಜಾಯಿನ್ಡ್ ಪ್ಯಾನ್ ಆಮ್ ಏರ್ಲೈನ್ಸ್ ಇನ್ 1986. ನೋಡಿ, ನೀರಜಾ ಬ್ಯಾನೆಟ್ ಜಾಯಿನ್ಡ್ ಅಂದ್ರೇನು? ಸೇರ್ಕೊಂಡ್ಲು. ಜಾಯಿನ್ಡ್ ಅಂದ್ರೇನು? ಸೇರಿಕೊಂಡ್ಲು. ಎಲ್ಲಿಗೆ ಸೇರ್ಕೊಂಡ್ಲು? ಪ್ಯಾನ್ ಆಮ್ ಏರ್ಲೈನ್ಸ್ ಇನ್ 1986. ನಾನು ನಿನ್ನೆ ಹೇಳಿದ್ದೆ, ಏರ್ಲೈನ್ಸ್ ಗಳು ಅಂದ್ರೆ ವಿಮಾನ ಸಂಸ್ಥೆಗಳು ಅಂತ. ಅನೇಕ ವಿಮಾನ ಸಂಸ್ಥೆಗಳು ಇರ್ತವೆ. ಹಲವಾರು ಸಂಸ್ಥೆಗಳ ವಿಮಾನಗಳು ಇರ್ತವೆ. ಒಂದೊಂದು ವಿಮಾನ ಸಂಸ್ಥೆಗಳು ಒಂದೊಂದು ರೀತಿಯಲ್ಲಿ ಕಾರ್ಯವನ್ನು ಮಾಡ್ತವೆ ಅಂತ. ಅರ್ಥ ಆಯ್ತಾ? ನಿನ್ನೆ ಹೇಳಿದ್ದೆ ನಾನು, ಇಂಡಿಯನ್ ಏರ್ಲೈನ್ಸ್ ಅಂತ ಇರ್ತವೆ,
ಕಿಂಗ್ ಫಿಶರ್ ಏರ್ಲೈನ್ಸ್ ಅಂತ ಇರ್ತವೆ. ಅರ್ಥ ಆಗುತ್ತಲ್ಲ? ಈ ರೀತಿಯಾಗಿ ಇದೊಂದು ಪ್ಯಾನ್ ಆಮ್ ಏರ್ಲೈನ್ಸ್ ಎನ್ನುವಂಥದ್ದು ಒಂದು ಮುಂಬೈ, ಅಲ್ಲಿಯ ಒಂದು ಮುಂಬೈ ಪ್ರಾಂತದ ಒಂದು ವಿಮಾನ ಸಂಸ್ಥೆ ಅದು. ಯಾವುದು? ಪ್ಯಾನ್ ಆಮ್ ಏರ್ಲೈನ್ಸ್ ಅಂತ. ಆ ಪ್ಯಾನ್ ಆಮ್ ಏರ್ಲೈನ್ಸ್ ಅಲ್ಲಿ ಕೆಲಸಕ್ಕೆ ಸೇರ್ತಾಳೆ ಎಷ್ಟರಲ್ಲಿ? 1986ನೇ ಇಸ್ವಿಯಲ್ಲಿ. ಅವ್ರು ತಿಳ್ಕೊಂಡಿದ್ದು ಎಷ್ಟನೇ ಇಸ್ವಿ? ಅದೇ ಇಸ್ವಿಯಲ್ಲಿ, 1986ನೇ ಇಸ್ವಿಯಲ್ಲಿ. ಅರ್ಥ ಆಯ್ತಲ್ಲ? ಜಾಯ್ನ್ ಆಗಿದ್ದೆ ಯಾವಾಗ ಕೆಲಸಕ್ಕೆ? ಅದೇ 1986 ಅಲ್ಲೇ. ಮುಂದೆ ನೋಡಿ, ಶಿ ವಾಸ್ ದ ಸೀನಿಯರ್ ಫ್ಲೈಟ್ ಪರ್ಸನ್ ಆನ್ ದ ಇಲ್ ಫೇಟೆಡ್ ಪ್ಯಾನ್ ಆಮ್ ಫ್ಲೈಟ್ 73. ಪ್ಯಾನ್ ಆಮ್ ಫ್ಲೈಟ್ 73 ಅದರ ನಂಬರ್ ಅದು. ಯಾವ್ದ್ರದ್ದು? ವಿಮಾನದ ನಂಬರ್ ಅದು. ಪ್ಯಾನ್ ಆಮ್ ಏರ್ಲೈನ್ಸ್ ಫ್ಲೈಟ್ 73 ಅಂದ್ರೆ ಅದರ ನಂಬರ್. ಅದಕ್ಕೆ ಸೀನಿಯರ್ ಫ್ಲೈಟ್ ಪರ್ಸನ್ ಆಗಿ, ಅಂದ್ರೆ ಒಂದು ಹಿರಿಯ ಅಧಿಕಾರಿಯಾಗಿ ಕೆಲಸವನ್ನು ಸೇರ್ಕೊಳ್ತಾರೆ. ಯಾರು? ಈ ನೀರಜ ಬ್ಯಾನಟ್ ಅಂತ. ಮುಂದೆ ನೋಡಿ, ದಿಸ್ ಫ್ಲೈಟ್ ವಾಸ್, ಫ್ಲೈಟ್ ಅಂದ್ರೆ ವಿಮಾನ ಅಂತ ಅರ್ಥ. ದಿಸ್ ಫ್ಲೈಟ್ ವಾಸ್ ಐಜಾಕ್ಡ್. ಐಜಾಕ್ಡ್ ನಿನ್ನೆ ಹೇಳಿದ್ದೆ ನಾನು. ಐಜಾಕ್ ಅಂದ್ರೆ ಅಪಹರಣ. ಐಜಾಕ್, ಐಜಾಕ್ ಅಂದ್ರೆ ಅಪಹರಣ ಅಂತ ಕರೀತಾರೆ. ಇಲ್ಲಿ ನೋಡಿ, ಮುಂದೆ ನೋಡಿ, ಐಜಾಕ್ಡ್ ಬೈ 4 heavily armed terrorists after it landed in Karachi at 5 AM. ನೋಡಿ, ಕರಾಚಿ ಎನ್ನುವಂತ ಒಂದು ಸ್ಥಳದಲ್ಲಿ ಬೆಳಿಗ್ಗೆ 5 ಗಂಟೆಗೆ ಸರಿಯಾಗಿ 5 AM ಗೆ ಸರಿಯಾಗಿ 4 ಹೇಳಿದ್ದಾರೆ ನೋಡಿ. ಐಜಾಕ್ಡ್ ಬೈ 4 ಅಂದ್ರೆ 4 ಹೆವಿಲಿ ಆರ್ಮ್ಡ್, ಒಂದು ಹೆಚ್ಚಿನ ಶಸ್ತ್ರಾಸ್ತ್ರಗಳನ್ನ ಹೊಂದಿದಂತಹ ಟೆರರಿಸ್ಟ್ಗಳು. ಟೆರರಿಸ್ಟ್ ಅಂದ್ರೆ ನಿನ್ನೆ ಹೇಳಿದ್ದೆ ನಾನು. ಯಾರು ಟೆರರಿಸ್ಟ್ಗಳು ಅಂದ್ರೆ? ಯಾರು? ಭಯೋತ್ಪಾದಕರು. ಅವರು ಏನ್ ಮಾಡ್ತಾರೆ? ಲ್ಯಾಂಡೆಡ್, ಏನು ಆ ಫ್ಲೈಟ್ 73 ಏನಿತ್ತಲ್ಲ ಅದು ಕರಾಚಿಯಲ್ಲಿ ಏನು ಲ್ಯಾಂಡೆಡ್ ಆಗ್ತಾ ಇತ್ತು. ಲ್ಯಾಂಡ್ ಅಂದ್ರೆ ಬಂದು ನಿಲ್ಲು ಅಂತಂದು ಅರ್ಥ ಆಗುತ್ತೆ. ಅಲ್ಲಿ ಬಂದು ನಿಂತ ಬೆಳಿಗ್ಗೆ 5 ಗಂಟೆಗೆ ಏನ್ ಮಾಡ್ತಾರ? ಹೈಜಾಕ್ ಮಾಡೋದಕ್ಕೆ, ಅಂದ್ರೆ ಅಪಹರಣ ಮಾಡೋದಕ್ಕೆ ಈ 4 ಟೆರರಿಸ್ಟ್ಗಳು. ಅದು ಟೆರರಿಸ್ಟ್ಗಳು ಅಂದ್ರೆ ನಾನು ನಿನ್ನೆ ಹೇಳಿದ್ದೆ, ಅವ್ರ ಹತ್ರ ಏನೇನು ಇರ್ತವೆ? ವೆಪನ್ಸ್ಗಳು ಇರ್ತವೆ, ಗನ್ಗಳು ಇರ್ತವೆ, ಬಾಂಬ್ಗಳು ಇರ್ತವೆ ಅಂತ. ಆ ತರ ಮಾಡಿರ್ತಾರೆ. ಮುಂದೆ ನೋಡಿ, ಫ್ರಮ್ ಮುಂಬೈ, ಅದು ಎಲ್ಲಿಂದ ಬಂದಿತ್ತು ಅಂತ ಹೇಳಿದ್ರೆ ಮುಂಬೈಯಿಂದ ಕರಾಚಿಗೆ ಬಂದಿತ್ತು. ಅದು ಬೆಳಿಗ್ಗೆ 5 ಗಂಟೆಗೆ. ಮುಂದೆ ನೋಡಿ, PA-73 ವಾಸ್ en route to Frankfurt and onward to New York City. ಇದು ಎಲ್ಲಿಗೆ ಹೋಗ್ಬೇಕಾಗಿತ್ತು ಅಂತ ಹೇಳಿದ್ರೆ ಫ್ರಾಂಕ್ಫರ್ಟ್ ಗೆ ಹೋಗಿ ಆ ನಂತರವಾಗಿ ಎಲ್ಲಿಗೆ ಹೋಗ್ಬೇಕಾಗಿತ್ತು? ನ್ಯೂಯಾರ್ಕ್. ಇಲ್ಲಿ ಹೇಳಿದ್ದಾರೆ ಆನ್ವರ್ಡ್ಸ್ ಅಂತ. ಆನ್ವರ್ಡ್ಸ್ ಅಂದ್ರೆ ನಂತರ ಅಂತ. ಆನ್ವರ್ಡ್ಸ್ ಅಂದ್ರೆ ನಂತರ ಅಂತ. ಆ ನಂತರ ಫ್ರಾಂಕ್ಫರ್ಟ್ ಇದ್ದ ಆ ನಂತರವಾಗಿ ಎಲ್ಲಿಗೆ ಹೋಗ್ಬೇಕಾಗಿತ್ತು? ಅದು ನ್ಯೂಯಾರ್ಕಿಗೆ ಹೋಗ್ಬೇಕಾಗಿತ್ತು. ಕರಾಚಿಯಲ್ಲಿ ಏನ್ ಲ್ಯಾಂಡ್ ಆಗಿತ್ತಲ್ಲ ಅವಾಗಲೇ ಅವರು ಕಿಡ್ನಾಪ್ ಹಾಕೋದಕ್ಕೆ ಪ್ಲಾನ್ ಅನ್ನ ಹಾಕಿರ್ತಾರೆ. ಯಾರು? ಟೆರರಿಸ್ಟ್ಗಳು, ಭಯೋತ್ಪಾದಕರು. ಮುಂದೆ ನೋಡಿ, ನೀರಜ ಅಲರ್ಟೆಡ್. ಅಲರ್ಟೆಡ್ ಅಂದ್ರೆ ಎಚ್ಚರಗೊಂಡ್ತಾರೆ. ಅವಳು ಯಾವಾಗ ಟೆರರಿಸ್ಟ್ಗಳು ಅಪಹರಣ ಮಾಡೋದಕ್ಕೆ ಪ್ರಯತ್ನ ಪಡ್ತಾರಲ್ಲ, ಈಕೆ ಏನಾಗ್ತಾಳೆ? ಅಲರ್ಟ್ ಆಗ್ತಾಳೆ. ನೀರಜ ಅಲರ್ಟೆಡ್ ದ ಕಾಕ್ಪಿಟ್ ಕ್ರಿಯೂ. ಕ್ರಿಯೂ ಅಂದ್ರೆ ಸಿಬ್ಬಂದಿ ಅಂತ. ಕ್ರಿಯೂ ಅಂದ್ರೆ ಸಿಬ್ಬಂದಿ. ನೋಡಿ, ಅಬೌಟ್ ದ ಐಜಾಕ್, ಆ ಸಿಬ್ಬಂದಿಗಳನ್ನ ಬಗ್ಗೆ ಏನಾಗ್ತಾಳೆ? ಎಚ್ಚರಗೊಳ್ತಾಳೆ, ಅಲರ್ಟ್ ಆಗ್ತಾಳೆ. ಮುಂದೆ ನೋಡಿ, ಎಸ್ ದ ಪ್ಲೇನ್ ವಾಸ್ ಆನ್ ದ ಟಾರ್ಮ್ಯಾಕ್. ಟಾರ್ಮ್ಯಾಕ್ ಅಂದ್ರೆ ಏನು? ಅದು ವಿಮಾನ ಮೇಲಿಂದ ಬಂದು ಹಿಂಗ್ ಕೆಳಗೆ ಇಳಿದು ಡಾಂಬರ್ ಹಾಕಿದಂತ ಒಂದು ರಸ್ತೆ ಹಿಂಗ್ ಹೋಗುತ್ತೆ ನೋಡಿ. ಎಂತ ಬೇಕಂತ ರಸ್ತೆಗೆ ಹೋಗಿ ಇಳಿಯುತ್ತ ಅದು ವಿಮಾನ. ಸಾಮಾನ್ಯ ಹಳ್ಳಿಗಳಲ್ಲಿ ಇರ್ತಾವಲ್ಲ ಮಣ್ಣಿನ ರಸ್ತೆಗಳ, ಹಂಗ್ ಇಳಿಯಲ್ಲ ವಿಮಾನಗಳು. ಹಂಗೇನಾದ್ರು ಇಳ್ಬೇಕು ಅಂದ್ರೆ ಅದಕ್ಕೆ ಟಾರ್ಮ್ಯಾಕ್ ಅಂತ ಕರೀತಾರೆ. ಟಾರ್ಮ್ಯಾಕ್ ಅಂದ್ರೆ ಆ ಏರ್ಪೋರ್ಟ್ ಗಳಲ್ಲಿ ಜೋರ ಬಂದು ಹಿಂಗ್ ಇಳಿತಾವ ನೋಡಿ. ಸುಮಾರು 1 ಕಿಲೋಮೀಟರ್ ದೂರ ಹೋಗಿ ನಿಂತ್ಕೊಳ್ತಾವ. ಅದನ್ನೇನಂತ ಕರೀತಾರೆ? ಟಾರ್ಮ್ಯಾಕ್ ಅಂತ ಕರೀತಾರೆ. TARMAC ಟಾರ್ಮ್ಯಾಕ್ ಅಂತ ಕರೀತಾರೆ.
ಮುಂದೆ ನೋಡಿ, ಟಾರು ಹಾಕಿದ ಒಂದು ರಸ್ತೆ ಅಂತ ಅಷ್ಟೇ. ಟಾರು ಹಾಕಿದ ಜಾಗ ಅಲ್ಲಿ ಏರ್ಪೋರ್ಟ್ ಅಲ್ಲಿ ಇರುತ್ತೆ, ಅಲ್ಲೇ ಹೋಗಿ ಲ್ಯಾಂಡ್ ಆಗುತ್ತೆ. ಅರ್ಥ ಆಗ್ತಾ? ಮುಂದೆ ನೋಡಿ, ದ 3 ಮೆಂಬರ್ ಕಾಕ್ಪಿಟ್ ಕ್ರೂ ಆಫ್ ಪೈಲಟ್. ಏನು 3 ಮೆಂಬರ್, 3 ಜನ ಸದಸ್ಯರಿರುವಂತಹ ಒಂದು ಆ ಸಿಬ್ಬಂದಿ. ಕ್ರೂ ಅಂದ್ರೆ ಸಿಬ್ಬಂದಿಗಳು. ನೋಡಿ, ಕೋ ಪೈಲಟ್. ಪೈಲಟ್ ಅಂದ್ರೆ ಏನು? PILOT. ಪೈಲಟ್ ಅಂದ್ರೆ ವಿಮಾನವನ್ನ ಚಲಿಸುವಂತವ್ರಿಗೆ ಏನಂತ ಕರೀತಾರೆ? ಪೈಲಟ್ ಅಂತ ಕರೀತಾರೆ. PILOT. ಪೈಲಟ್ ಅಂದ್ರೆ ವಿಮಾನವನ್ನ ಚಾಲನೆ ಮಾಡುವಂತಹ ಒಂದು ಸಿಬ್ಬಂದಿಯನ್ನ ಪೈಲಟ್ ಅಂತ ಕರೀತಾರೆ. ಇಲ್ಲಿ ಕೋ ಪೈಲಟ್ ಅಂದ್ರೆ ಸಹ ಚಾಲಕ ಅಂತ. ಅರ್ಥಾಯ್ತಲ್ಲ? ಪೈಲಟ್ ಬೇರೆ, ಕೋ ಪೈಲಟ್ ಬೇರೆ. ಅಂದ್ರೆ ಒಬ್ಬ ಪೈಲಟ್ ಇರ್ತಾನೆ, ಅವನಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಅಂದ್ರೆ ಇನ್ನೊಬ್ಬ ಸಡನ್ ಆಗಿ ಅಲ್ಲಿ ಹೋಗಿ ಇದ್ ಮಾಡ್ಬೇಕಲ್ಲ, ಅದಕ್ಕೆ ಒಬ್ಬ ಕೋ ಪೈಲಟ್ ಅನ್ನೋದು ಇರ್ತಾನೆ. ಯಾಕಂದ್ರೆ ಮೇಲೆ ಇರುತ್ತಾನೆ, ಅವನಿಗೆ ಸಡನ್ ಆಗಿ ಏನಾದ್ರು ಆರೋಗ್ಯದಲ್ಲಿ ಏನಾದ್ರು ಏರುಪೇರು ಆದ್ರೆ ಅವನೊಬ್ಬನಿಗೆ ಇಡೋಟ್ ಆಗಲ್ಲ ಅದು. ಹೌದಾ? ಏನಾಗುತ್ತೆ ಅಂದ್ರೆ ಇಡೀ ಪ್ಯಾಸೆಂಜರ್ಸ್ ಗಳಿಗೆಲ್ಲ ಹಾನಿ ಆಗುತ್ತೆ. ಹೌದಲ್ಲ? ಸಡನ್ ಆಗಿ ಆತರ ಏನಾದ್ರು ಆದ್ರೆ ಅಂತ ಹೇಳಿ ಎಮರ್ಜೆನ್ಸಿ ಅಂತ ಹೇಳಿ ಪೈಲಟ್ಗೆ ಒಬ್ಬ ಕೋ ಪೈಲಟ್ ಗಳನ್ನ ಇಟ್ಕೊಂಡಿರ್ತಾರೆ. ಅವನ ಆರೋಗ್ಯದಲ್ಲಿ ಏನಾದ್ರು ಏರುಪೇರು ಅಂತ ಸಂದರ್ಭದಲ್ಲಿ ರನ್ ಆಗ್ತಾ ಇರುತ್ತಲ್ಲ ಮೇಲ್ಗಡೆ, ಅಂತವ್ ಏನೋ ಆಗ್ಬಾರ್ದು ಅಂತ ಹೇಳಿ ಕೋ ಪೈಲಟ್ ಗಳನ್ನ ಇಟ್ಕೊಂಡಿರ್ತಾರೆ. ಸಹಚಾಲಕ ಅಂತ ಅಷ್ಟೇ. ಅಂಡ್ ದ ಫ್ಲೈಟ್ ಇಂಜಿನಿಯರ್ ವರ್ ಏಬಲ್ ಅಂದ್ರೆ ಸಾಧ್ಯ ಆಗೋದು, ಟು ಫ್ಲೀ ಫ್ರಮ್ ದ ಏರ್ಕ್ರಾಫ್ಟ್. ನೋಡಿ, ಆ 3 ಜನ ಸಿಬ್ಬಂದಿಗಳು, ಪೈಲಟ್ಗಳು ಮತ್ತು ಅವರೆಲ್ಲರೂ ಸೇರ್ಕೊಂಡು ಏನ್ ಮಾಡ್ತಾರೆ? ಆ ಪಲಾಯನ ಮಾಡೋದನ್ನ, ಆ ಏರ್ಕ್ರಾಫ್ಟ್ ಪಲಾಯನ ಆಗೋದನ್ನ ಏನ್ ಮಾಡ್ತಾರೆ? ತಪ್ಪಿಸ್ತಾರೆ. ಮುಂದೆ ನೋಡಿ, ನೀರಜ ಬೀಯಿಂಗ್ ದ ಮೋಸ್ಟ್ ಸೀನಿಯರ್ ಕ್ಯಾಬಿನ್. ಕ್ಯಾಬಿನ್ ಅಂತ ಹೇಳಿದ್ರೆ ಆ ವಿಮಾನದ ಕೋಣೆ ಮುಂದ್ಗಡೆ ಹಿಂಗಿರುತ್ತಲ್ಲ, ಪೈಲಟ್, ಆಮೇಲೆ ಕೋ ಪೈಲಟ್, ಇಂಜಿನಿಯರ್ ಯಾಕೆ ಸರ್ ಇರ್ತಾರಲ್ಲಿ ಅಂತ ಕೇಳ್ಬೋದು ನೀವು. ಸಡನ್ ಆಗಿ ಏನಾದ್ರೂ ತಾಂತ್ರಿಕ ದೋಷ ಆದ್ರೆ, ಯಾವ್ದಕ್ಕೆ ವಿಮಾನದಲ್ಲಿ ಸಡನ್ ಆಗಿ ಮಿಷಿನರಿ ಪ್ರಾಬ್ಲಮ್ ಆದ್ರೆ ಸಡನ್ ಆಗಿ ಅಟೆಂಡ್ ಮಾಡೋದು ಬೇಕಲ್ಲ. ಯಾಕೆ ಹೇಳ್ರಿ? ಅದೇನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಇಡೀ ಪ್ಯಾಸೆಂಜರ್ ಗಳಿಗೆಲ್ಲ ಅಪಘಾತ ಆಗುತ್ತೆ. ಹೌದಲ್ಲ? ಆ ಕ್ಯಾಬಿನ್ ಒಳಗ, ಕ್ಯಾಬಿನ್ ಅಂದ್ರೆ ವಿಮಾನದ ಕೋಣೆ ಅಂತ ಕರೀತಾರೆ, ಮುಂದ್ಗಡೆ ಇರುವಂತವ್ರಿಗೆ. ಅರ್ಥ ಆಯ್ತಲ್ಲ? ಕ್ಯಾಬಿನ್, ಆ ಮುಂದ್ಗಡೆ ಯಾರ್ಯಾರು? ಪೈಲಟ್, ಕೋ ಪೈಲಟ್, ಇಂಜಿನಿಯರ್ ಇವರೆಲ್ಲ ಇರ್ತಾರಲ್ಲ. ಅರ್ಥಾಯ್ತಲ್ಲ? ಆ ಕ್ಯಾಬಿನ್ ಒಳಗೆ ನೋಡಿ, ಕ್ರೂ ಮೆಂಬರ್ ಆನ್ ಬೋರ್ಡ್ ಟುಕ್ ಚಾರ್ಜ್. ಅವು ಯಾವಾಗ ಆ ಕಿಡ್ನಾಪ್ ಆಗುತ್ತೆ ಅನ್ನೋ ಒಂದು ವಿಚಾರ ಅಂತ ಏನ್ ಬರುತ್ತಲ್ಲ, ಅವಾಗ ಸಡನ್ ಆಗಿ ಅಲರ್ಟ್ ಆಗ್ತಾರೆ. ಅವರೆಲ್ಲರೂ ಏನಾಗ್ತಾರೆ? ಚಾರ್ಜ್ ಅನ್ನ ಇದು ಮಾಡ್ಕೊಳ್ತಾರೆ. ಮುಂದೆ ನೋಡಿ, ದ ಐಜಾಕರ್ಸ್ immediately shot dead a passenger who identified himself to the terrorist as an American. The terrorist wanted to identify the Americans, so they instructed Neeraja to collect the passports of all the passengers. Neeraja and the other attendants under her charge hid the passports of the 40 Americans on board. After 17 hours, the hijackers opened fire and set off explosives. Neeraja opened the emergency door and helped a number of passengers to escape. She did not herself escape. She died while shielding 3 children from a hail of bullets. Neeraja was recognized internationally as the heroine of the hijack. She is the youngest recipient of the Ashoka Chakra, India's highest civilian award for bravery. ಇಷ್ಟಿರ್ಲಿ, ನಾನು ಮುಂದಿನ ತರಗತಿಯಲ್ಲಿ ಎಲ್ಲ ಉಳಿದಂತಹ ಪ್ಯಾರದ ಅರ್ಥವನ್ನು ಹೇಳ್ತೇನೆ. ಇಲ್ಲಿ ಈ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ದೇನು ಅಂತ ಹೇಳಿದ್ರೆ,
ನೋಡಿ, ನೀರಜಾ ಬ್ಯಾನೆಟ್ ಅಂತವಳು 23ನೇ ವರ್ಷದ ಅವಧಿಯಲ್ಲಿ ಹುಟ್ಟಿದ್ದು 1963, ಕೆಲಸಕ್ಕೆ ಸೇರ್ಕೊಂಡಿದ್ದು 1986. ಅಂದ್ರೆ ಅಟ್ ದ ಏಜ್ ಆಫ್ 23, 23ನೇ ವರ್ಷಕ್ಕೆ ಕೆಲಸಕ್ಕೆ ಸೇರ್ಕೊಳ್ತಾಳೆ. ಯಾವುದಕ್ಕೆ? ಒಂದು ವಿಮಾನ ಸಂಸ್ಥೆಯಲ್ಲಿ ಒಬ್ಬ ಸೀನಿಯರ್ ಏನಾಗಿ ಸೇವಕಿಯಾಗಿ ಕೆಲಸವನ್ನು ಸೇರ್ಕೊಳ್ತಾಳೆ. ಆ ಸೇರ್ಕೊಂಡಂತ ಸಂದರ್ಭದಲ್ಲಿ ಆ ವಿಮಾನ, ಆ ಮುಂಬೈ ಬೇಸ್ಡ್ ಆಗಿರುವಂತಹ ವಿಮಾನ ಸಂಸ್ಥೆ, ಅದು ಮುಂಬೈ ಇರ್ತದೆ ವಿಮಾನ, ಅದು ಏನಾಗ್ತಾ ಇರುತ್ತೆ, ಕರಾಚಿಯಲ್ಲಿ ಲ್ಯಾಂಡ್ ಆಗಿರುತ್ತೆ. ಅಲ್ಲಿ 4 ಏನಾಗಿರ್ತಾರೆ, ಭಯೋತ್ಪಾದಕರು ಅದನ್ನ ಹೈಜಾಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆ ನಂತರವಾಗಿ ಅವರು ಹೇಗೆ ಆ ವಿಮಾನವನ್ನ ಮತ್ತು ಅದರೊಳಗಿರುವಂತಹ ಪ್ಯಾಸೆಂಜರ್ಸ್ ಗಳನ್ನ, ಪ್ರಯಾಣಿಕರನ್ನ ಹೇಗೆ ರಕ್ಷಣೆ ಮಾಡಿಕೊಂಡ್ರು ಅನ್ನುವಂಥದ್ದೇ ಈ ಪಾಠದ ಸಾರಾಂಶ. ಇನ್ನು ಮುಂದಿನ ತರಗತಿಯಲ್ಲಿ ಅದನ್ನು ತಿಳ್ಕೊಳ್ತೀರಾ. ಅಂದ್ರೆ ಹೈಜಾಕ್ ಮಾಡುವಂತ ಸಂದರ್ಭದಲ್ಲಿ ಪ್ಯಾಸೆಂಜರ್ ಗಳನ್ನ ರಕ್ಷಣೆ ಮಾಡಿದ್ದು, ಕೊನೆಗೆ ಈಕೆ ಅಲ್ಲೇ ಪ್ರಾಣವನ್ನ ಹೇಗೆ ಬಿಟ್ಲು ಎನ್ನುವಂಥದ್ದು ಮುಂದಿನ ತರಗತಿಯಲ್ಲಿ ಗೊತ್ತಾಗುತ್ತೆ. ಮುಂದಿನ ತರಗತಿಯಲ್ಲಿ ಅದರ ಬಗ್ಗೆ ನಾವು ಅಭ್ಯಾಸವನ್ನ ಮಾಡೋಣ.